ನಮಃ ಹರಿ ಓಂ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಪೌಷಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶನಿವಾಸರದಲ್ಲಿ ಇವತ್ತಿನ ತಿಥಿ ಪಂಚಮಿ. ಇವತ್ತಿನ ನಕ್ಷತ್ರ ಶತಭಿಷ ನಕ್ಷತ್ರ. ಶನಿವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಶುಭ ಫಲಗಳನ್ನ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು 40% ನಿಮ್ಮ ಫಲಗಳು ನಿಮಗೆ ಲಭಿಸುವಂತಹ ಶುಭ ದಿವಸ ಅಂತ ಹೇಳುವಂಥದ್ದು. ನೀವು 10 ರೂಪಾಯಿನ ಕೆಲಸ ಮಾಡಿದ್ರೆ ನಿಮಗೆ ಇರುವಂತಹ 90 ರೂಪಾಯಿ ಕೆಲಸ ಸಿಗುವಂಥದ್ದು. ಅಂದ್ರೆ ಅಷ್ಟು ಒಂದು ಚಾಕ್ಷತೆಯಿಂದ ಕೆಲಸ ಮಾಡುವಂಥದ್ದಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಕುಟುಂಬಗಳಲ್ಲಿ ನೆಮ್ಮದಿಯ ವಾತಾವರಣ, ಮಕ್ಕಳಿಂದ ಆರೋಗ್ಯ, ಜೊತೆಗೆ ಹಿರಿಯರ ನಿಮ್ಮ ತಂದೆ ತಾಯಿ ಮಾತೃನ ಸಂಬಂಧಪಟ್ಟವರಿಗೆ ಶುಭ ಕಾರ್ಯ, ಆರೋಗ್ಯಗಳಲ್ಲಿ ನೋಡುವಂಥದ್ದು, ಅನಾರೋಗ್ಯ ಕೆಟ್ಟಿದ್ರೆ ಚೇತರಿಕೆ ಆಗುವಂಥದ್ದು, ಜೊತೆಗೆ ದುಸ್ವಪ್ನಗಳು ಯಾವುದಿದ್ರು ಅದಕ್ಕೆ ಭಯಪಡುವಂತಹ ಅವಶ್ಯಕತೆಗಳಿರೋದಿಲ್ಲ. ಜೊತೆಗೆ ಆದಾಯದ ಮೂಲಗಳನ್ನ ತಗೊಳ್ಳೋದಾದ್ರೆ ನಿಮಗೆ ಬರಬೇಕಾದಂತಹ ಧನಾತ್ಮಕ ಋಣಗಳು ಯಾವುದೇ ಇದ್ರೂ ನಿಮ್ಮ ಕೈ ಸೇರುವಂತಹ ದಿನವಾಗಿರುತ್ತೆ. ಜೊತೆಗೆ ವೈದ್ಯಕೀಯ ಲೋಕದಲ್ಲಿ ಯಾರು ಕೆಲಸ ಮಾಡ್ತಿರ್ತೀರಿ ಅದಕ್ಕೆ ಯಾರು ಅರ್ಹತೆಯಾಗಿ ನೀವು ಓದ್ತಿರುವಂತ ವಿದ್ಯಾರ್ಥಿಗಳು, ವೈದ್ಯಕೀಯ ಲೋಕದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಶುಭ ದಿವಸ ಅಂತಾನೆ ಹೇಳುವಂತದ್ದು. ರೈತಾಪಿ ವರ್ಗದವರಿಗೆ ಸಾಮಾನ್ಯರಲ್ಲಿ ಮಧ್ಯಮ ಭಾಗ ಅಂತಾನೆ ಹೇಳುವಂತದ್ದಾಗಿರುತ್ತೆ. ಮೇಷರಾಶಿ ಮೇಷ ಲಗ್ನದವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಮಧ್ಯವರ್ತಿಗಳಿಂದ ಮಧ್ಯಸ್ಥಿಕೆ ವಹಿಸಿ ಮಾತಾಡೋದ್ರಿಂದ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು. ಮುಂದಾಲೋಚನೆ ಮಾಡಬೇಕು. ಇವನ ಜೊತೆ ನಾನು ಮಾತಾಡ್ಬೋದಾ, ಇವನ ಜೊತೆ ನಾನು ಮಾತಾಡಿದ್ರೆ ನನಗೆ ಫಲಗಳು ಸಿಗುತ್ತಾ, ಇವನಿಂದ ನಾನು ಮಾತಾಡೋ ಸಮಸ್ಯೆಗಳಿಲ್ವಾ ಅಂತ. ಇಲ್ಲವಾದಲ್ಲಿ ನಿಮ್ಮ ಒಂದಷ್ಟು ಅರ್ಥ ಹಣವನ್ನು ನೀವು ಕಳ್ಕೊಳ್ಳುವಂತ ದಿನಮಾನವಾಗಿರುತ್ತೆ. ಮಧ್ಯಸ್ಥಿಕೆ ಜಾಮೀನು ಆಗುವಂಥದ್ದು ಇವತ್ತಿನ ದಿವಸ ಒಳಿತಲ್ಲ. ಮಿತ್ರತ್ವದಲ್ಲಿ ಶತ್ರುತ್ವ ಅಂತ ನಿಮ್ಮ ಸ್ನೇಹ ಬಳಗ ತುಂಬಾ ನಯವಾಗಿರ್ತಾರೆ, ಅವರು ನಿಮಗೆ ವಂಚಕರಾಗುವಂತಹ ದಿನವಾಗಿರುತ್ತೆ. ವೃಷಭ ರಾಶಿಯವರಿಗೆ ಎಚ್ಚರಿಕೆ. ವೃಷಭ ರಾಶಿಯಲ್ಲಿ ಬೀದಿ ಬರಿ ವ್ಯಾಪಾರಿಗಳು ಜೊತೆಗೆ ಘನವಸ್ತು ವ್ಯಾಪಾರಿಗಳಿಗೆ ವಿಶೇಷ ಲಾಭವನ್ನು ನೋಡಬಹುದು. ಸಂಧ್ಯಾಕಾಲ ಶನಿವಾರದ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು, ಅವಘಡಗಳು ಸಂಭವಿಸುವ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ವಿಶೇಷವಾಗಿ ಲಗ್ನದಲ್ಲಿ ಇರುವಂತವರಿಗೆ ಇವತ್ತಿನ ಇಪಿಸ ಫಲಗಳು ಅಂತ ಹೇಳುವಂಥದ್ದು. ನೀವು ಬೆಳಿಗ್ಗೆ ಎದ್ದ ತಕ್ಷಣದಲ್ಲೇ ತುಂಬಾ ಚೈತನ್ಯದಿಂದ ತುಂಬಾ ಉತ್ಸಾಹದಿಂದ ಕೆಲಸ ಮಾಡುವಂಥದ್ದು. ನಿಮ್ಮ ಉದ್ಯೋಗ ಸ್ಥಳಗಳಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು, ನಿಮಗೆ ಬಡ್ತಿ ಆಗುವಂಥದ್ದು. ನಿಮ್ಮ ಸ್ವಯಂ ಓನ್ ಆಗಿ ಯಾರು ಫ್ಯಾಕ್ಟ್ರಿಗಳಿರ್ಬೋದು ಅಥವಾ ಯಾವುದೇ ಪ್ರಾಡಕ್ಟ್ಗಳು ನೀವು ತಯಾರಿ ಮಾಡುವಂತವರಾಗಿರ್ಬೋದು ಅಥವಾ ಮಧ್ಯವರ್ತಿಗಳಾಗಿರ್ಬೋದು, ಈ ಕಬ್ಬಿಣದ ವಸ್ತು, ಚಿನ್ನ, ವಜ್ರ ವ್ಯಾಪಾರ, ಬೆಳ್ಳಿ ಎಲ್ಲ ವಸ್ತುಗಳ ವ್ಯಾಪಾರಿಗಳಿಗಾಗಿರ್ಬೋದು, ಇಪಿಸ ಫಲಗಳು ನಿಮ್ಮ ಅನ್ಕೊಂಡಿದ್ದಂತ ಟಾರ್ಗೆಟ್ ಅನ್ಕೊಂಡಿದ್ದಂತ ರೀಚ್ ಮಾಡುವಂತ ದಿನಮಾನವಾಗಿರುತ್ತೆ. ಲಾಭಾಂಶದ ದಿನ ಅಂತಲೂ ಕೂಡ ಹೇಳುವಂಥದ್ದು. ವೃದ್ಧರಲ್ಲಿ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಿರುವಂತವರು, ಅತಿ ಮಕ್ಕಳಲ್ಲಿ ವಾತ ಪಿತ್ತ ಕಫ ಇದು ಜನ್ಮಧಾತುವಾಗಿರುತ್ತೆ. ಆರೋಗ್ಯದಲ್ಲಿ ಒಂದಿಷ್ಟು ವೈದ್ಯಕೀಯ ತಪಾಸಣೆ ಒಳಿತು ಅತ್ಯಗತ್ಯವಾಗಿರುತ್ತೆ. ಎಚ್ಚರಿಕೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ವಿಶೇಷವಾಗಿ ಮಧ್ಯವರ್ತಿಗಳಿಂದ, ಭೂ ವ್ಯವಹಾರದವರಿಂದ, ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ, ಇಂಜಿನಿಯರ್ಗಳಿಗೆ, ವಿಜ್ಞಾನಿಗಳಿಗೆ ಇವರಿಗೆಲ್ಲರಿಗೂ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು. ನಾನು ಏನಕ್ಕಪ್ಪ ಇಷ್ಟುಕೊಂಡು ರಿಸಿಪ್ಟ್ ತಗೊಂತಾ ಇದ್ದೀನಿ, ನಾನು ಏನಕ್ಕಪ್ಪ ಇಷ್ಟುಕೊಂಡು ನಾನು ಎಫರ್ಟ್ ಆಗ್ತಾ ಇದ್ದೀನಿ ಎಲ್ಲ ಮಾಡಿರ್ತೀರಿ, ಕೊನೆಯಲ್ಲಿ ಏನೋ ಒಂದು ಸಂದರ್ಭಗಳಿಂದ ಅದು ಕೈ ಬಿಡುವಂಥದ್ದು. ತುಂಬಾ ದಿನಗಳಿಂದ ಮಾಡ್ಕೊ ಬಂದಿರೋಂಥ ಕೆಲಸಗಳನ್ನ. ಹಾಗಾಗಿ ಒಂದಿಷ್ಟು ಯೋಚನಾ ಕರ್ಮದಲ್ಲಿ ಇವತ್ತಿನ ಸಮಯವನ್ನು ನೀವು ಪಾಸ್ ಮಾಡುವಂಥದ್ದು, ಸಮಯವನ್ನು ನೀವು ಅದನ್ನ ಬಿಟ್ಟು ನಾಳೆಗೆ ಯೋಚನೆ ಮಾಡಿ ಅದೇ ಕೆಲಸ ನಿಮಗೆ ಪೂರ್ಣ ಯಶಸ್ಸು, ಪೂರ್ಣ ಗೌರವವನ್ನು ತಂದುಕೊಡುತ್ತೆ. ಹಾಗಾಗಿ ಶುಭ ಫಲಗಳಂತಾನೆ ಹೇಳುವಂಥದ್ದು. ಆತುರದ ನಿರ್ಧಾರ ಅವಾರ್ಡ್ಗಳು ತಗೊಳ್ಳೋದು ಒಳಿತಲ್ಲ. ಜೊತೆಗೆ ಋಣಾತ್ಮಕವಾಗಿ ನಿಮಗೊಂದಿಷ್ಟು ಸಮಸ್ಯೆಗಳು ಕಾಡುವಂಥದ್ದು ಇರುತ್ತೆ. ಎಚ್ಚರಿಕೆ.
ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಾಲಯ, ದೇವರ ದರ್ಶನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ, ಸಿಂಹ ಲಗ್ನದವರಿಗೆ ಋಣಾತ್ಮಕ ಒಂದಿಷ್ಟು ಸಾಲಗಾರರು ಏನೇ ಆಗಿದ್ರು ಒಂದಿಷ್ಟು ನಿಮಗೆ ಒತ್ತಡಗಳನ್ನು ಕೊಡುವಂಥದ್ದು. ನಿಮ್ಮ ಕೈ ಕೊಟ್ಟಿರುವಂತಹ ಹಣಗಳು ಕೈ ತಪ್ಪಿ ಹೋಗುವಂಥದ್ದು. ಎರಡೂ ಸುಧಾ ಒಂದೇನೆ, ಒಂದು ಬರುವಂಥದಕ್ಕೆ ಒತ್ತಡ, ಒಂದು ನೀವು ಕೊಟ್ಟಿದ್ರೆ ಭಯ, ಎರಡು ಭಯಗಳಾಗಿರುತ್ತೆ. ಹಾಗಾಗಿ ನೀವು ಯಾವುದನ್ನು ಸುಧಾ ಕೊಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಕೊಡೋದು ಒಳಿತಾಗಿರುತ್ತೆ. ಜೊತೆಗೆ ಪುಸ್ತಕ ವ್ಯಾಪಾರಗಾರರಿಗೆ, ಲೇಖಕರಿಗೆ, ಪಾನೀಯ ಮಾರಾಟಗಾರರಿಗೆ, ಈಗ ಇರುವಂತಹ ಸಿಹಿ ತಿನಿಸು ಮಾರಾಟಗಾರರಿಗೆ, ರೈತಾಪಿ ವರ್ಗದವರಿಗೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಹಾಗಾಗಿ ಆರೋಗ್ಯದ ಕಡೆ ಒಂದಿಷ್ಟು ಕೊಂಚ ಗಮನ ಕೊಡಬೇಕಾಗತ್ತೆ. ಮೈ ಮರೆತ್ರಿ ತುಂಬಾ ದೊಡ್ಡ ಪೆಟ್ಟಾಗುವಂತ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆ. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಫಲಗಳಲ್ಲಿ ನಿಮ್ಮ ತಪ್ಪುಗಳನ್ನ ನೀವು ಒಪ್ಕೊಳ್ದೇ ಇರೋದೇ ಸಮಸ್ಯೆಗಳಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಏನು ಅಂತಂದ್ರೆ ಸುಮ್ಮನೆ ಅನುಮಾನಾಸ್ಪದವಾಗಿ ಎಲ್ಲರ ಮೇಲೂ ಸಂದೇಹ ಪಡುವಂಥದ್ದು, ಅಥವಾ ಮಾತಿನಲ್ಲಿ ಒಂದು ಕೊಂಕು ಮಾತಾಡುವಂಥದ್ದು. ನಿಮ್ಮಿಂದ ಮಾತಾಡೋದು ಕರೆಕ್ಟ್ ಆಗಿರುತ್ತೆ. ಒಂದು ಹಸು ಅಂದ್ರೂ ಒಂದೇ ಪದದರ್ಥ, ದನ ಅಂದ್ರೂ ಒಂದೇ ಪದದರ್ಥ, ಮಾತಾಡೋದ್ರ ಮೇಲೆ ನಿಂತಿರುವಂತದ್ದಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ವಿಶೇಷವಾಗಿ ನಿಮ್ಮ ಕುಟುಂಬಸ್ಥರುಗಳಲ್ಲಿ, ಸ್ನೇಹಗಳಲ್ಲಿ, ಹೊಸ ಒಂದು ವ್ಯವಹಾರಗಳಲ್ಲಿ ನಿಮ್ಮ ಒಂದಷ್ಟು ಒರಟು ಮಾತುಗಳಿಂದ ನಿಮಗೆ ಒಂದಿಷ್ಟು ಸಮಸ್ಯೆಗಳೆದುರಾಗುವಂಥದ್ದು. ದಯವಿಟ್ಟು ಮಾತಿನ ಮೇಲೆ ಹಿಡಿತಾ ಇರಲಿ. ಜೊತೆಗೆ ಟೈಲರಿಂಗ್ ಮಾಡುವಂಥವರಿಗೆ, ಜೊತೆಗೆ ಇಂಡಸ್ಟ್ರಿಯಲ್ಲಿ ಇರುವಂಥವರಿಗೆ, ಜೊತೆಗೆ ಬಟ್ಟೆ ವ್ಯಾಪಾರಗಾರ ಮಾಡುವಂಥವರಿಗೆ ವಿಶೇಷ ಫಲಗಳಂತ ನೋಡುವಂಥದ್ದು. ಲಾಭಾಂಶದ ದಿನ ಅಂತಲೂ ಕೂಡ ಹೇಳುವಂಥದ್ದು. ಜೊತೆಗೆ ಮೇಕಪ್, ಯಾರು ಈ ಪ್ರಾಡಕ್ಟ್ ವಿಚಾರಗಳಲ್ಲಿ ಇರ್ತೀರಿ ಇವರಿಗೂ ಸುಧಾ ದಿನಸಿ ಪದಾರ್ಥಗಳಲ್ಲಿ ಪ್ರಾವಿಷನ್ ಸ್ಟೋರ್ಗಳು ಮಾಡುವಂಥವರಿಗೆ ವಿಶೇಷ ಧನ ಲಾಭವಾಗಿರುತ್ತೆ. ಹಾಗಾಗಿ ಮಾತಿನ ಮೇಲೆ ಹಿಡಿತಾ ಇರಲಿ ಅಂತ ಹೇಳುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಯಥೇಚ್ಛವಾಗಿ ಎದೆಗೊಂದದೆ ನಿಮ್ಮ ಕೆಲಸಗಳನ್ನು ನೀವು ಪೂರ್ಣ ಪ್ರಮಾಣವಾಗಿ ಯಶಸ್ಸನ್ನು ನೋಡುವಂಥದ್ದು. ಮಧ್ಯವರ್ತಿಗಳಲ್ಲಿ, ಕೋರ್ಟು ಕಚೇರಿ ವಿಚಾರಗಳಲ್ಲಿ ನೀವು ಒಂದಷ್ಟು ಹಿನ್ನಡೆ ಆಗುವಂಥದ್ದಿರುತ್ತೆ. ಸ್ವಲ್ಪ ಗಮನಹರವಾಗಿ ಮಾಡಿದ್ರೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನಿಮಗೆ ಯಶಸ್ಸನ್ನು ನೋಡುವಂಥದ್ದು. ಪಾಲುದಾರಿಕ ವಿಚಾರಗಳಲ್ಲಿ ಅಥವಾ ಯಾವುದಾದರೂ ಒಂದು ಭೂಮಿ ಮಾರಾಟದ ಅಂತ ವಿಚಾರಗಳಲ್ಲಿ ನೀವು ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕದ್ದಾಗಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ಕಳ್ಕೊಬಿಡ್ತೀರಿ, ನಾಳೆ ಯಾಕೆ ಕಳ್ಕೊಂಡೆ ಅಂತ ಪಶ್ಚಾತ್ತಾಪ ಪಡುವಂಥದ್ದಾಗಿರುತ್ತೆ. ಹಾಗಾಗಿ ಯಾವುದನ್ನು ಕೊಡುವಂತಹ ವಿಚಾರಗಳು ಬೇಡ. ಸಂಧ್ಯಾ ಭಾಗದಲ್ಲಿ ಕುಟುಂಬದಲ್ಲಿ ನಿಮ್ಮ ಪತ್ನಿ ತುಂಬಾ ನಿಮಗೆ ಬೆನ್ನೆಲುಬಾಗಿರುವಂಥದ್ದು. ಅವರ ಮಾತು ಮಾರ್ಗ, ನಿಮ್ಮ ಕುಟುಂಬದವರ ಹಿರಿಯರ ಮಾತು ಮಾರ್ಗ, ಒಂದಿಷ್ಟು ಸಜೆಷನ್ ತಗೊಳ್ಳಿ. ಎಲ್ಲರ ಹತ್ರನೂ ಒಂದಿಷ್ಟು ಈ ಪರಿಹಾರಕ್ಕೆ ಒಂದು ಸಮಸ್ಯೆ ಇದೆ ಅಂತ ಕೇಳಿ ಮಾತಾಡಿ ಅವರ ಮಾರ್ಗದರ್ಶನದಂತೆ ಮಾಡೋದು ಉತ್ತಮ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ವಿಶೇಷವಾಗಿ ಅವರಿಗೆ ಒಂದಿಷ್ಟು ಸಮಾಧಾನ ಮಾಡ್ಕೊಂತಾರೆ. ಒತ್ತಡಗಳು ತುಂಬಾ ಇರುತ್ತೆ ನಿಮಗೆ. ಎಷ್ಟಿರುತ್ತೆ ಒತ್ತಡಗಳು ಅಂದ್ರೆ ತುಂಬಾ ಇರುತ್ತೆ. ಈ ದಿನಮಾನ ಇವತ್ತಿನ ಶನಿವಾರದಿಂದ ಈ 90 ದಿನಗಳ ಕಾಲ ನಿಮಗೆ ಫಲಗಳನ್ನು ನೀವು ತುಂಬಾ ನಿರೀಕ್ಷಣೆ ಮಾಡುವಂಥದ್ದು. ಆದ್ರೆ ಯಾವುದೇ ಫಲಗಳನ್ನು ನಿರೀಕ್ಷಣೆ ಮಾಡ್ಬೇಕಾದ್ರೆ ಕರ್ಮಾನುಸಾರ ಅಂತ ಹೇಳ್ತೀವಿ. ನೀವು ತುಂಬಾ ಹಿಂದೆ ಮಾಡ್ಕೊಂಡಿರುವಂತಹ ಕೆಲವೊಂದಷ್ಟು ಸಮಸ್ಯೆಗಳಿಗೆ ನೀವು ಈ ದಿನ ಪರಿಹಾರ ಮಾಡ್ಕೊಂತೀರಿ ಹೊರತು ಪೂರ್ಣ ಪ್ರಮಾಣ ಹೊರ ಬರೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಹಣಕಾಸು ವಿಚಾರ ಆಗಿರ್ಬೋದು, ಕುಟುಂಬದವರ ಮಾತುಕತೆ ವಿಚಾರ ಆಗಿರ್ಬೋದು, ನೀವು ಎಷ್ಟೇ ಒಂದು ವಿಚಾರಗಳನ್ನು ಗೌಪ್ಯತೆಯಲ್ಲಿ ಮುಚ್ಚಿಡಿ, ಅದು ಒಂದಲ್ಲ ಒಂದು ಸಮಯದಲ್ಲಿ ಹೊರಗಡೆ ಬರುವಂಥದ್ದಾಗಿರುತ್ತೆ. ಅದು ಒಳಿತೋ ಅದು ಒಂದು ಸಮಸ್ಯೆಗಳು, ಅದು ಮುಂದಿನ ನಿರ್ಧಾರ ನೀವೇ ಫೇಸ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದಿಷ್ಟು ಗಮನಾರ್ಹವಾಗಿ ನೀವು ಮಾತುಗಳ ಮೇಲೆ ಹಿಡಿತಾ ಇರಲಿ. ಮನಸ್ಸಿಗೆ ನೋವು ಮಾಡ್ಕೊಳ್ಳುವಂಥದ್ದು ಬೇಡ. ಜೊತೆಗೆ ನೀವು ನಂಬಿಕೆ ಇಟ್ಟು ಎಲ್ಲಿ ವ್ಯವಹಾರ ಮಾಡ್ತೀರಿ ಅಲ್ಲಿ ಮೋಸ ಹೋಗೋದಾಗಿರುತ್ತೆ. ವ್ಯವಸ್ಥಾನ ಒಂದಿಷ್ಟು ಗೌಪ್ಯತೆಗಳು ಬೇಕು. ಜೊತೆಗೆ ನಿಮ್ಮ ಕುಟುಂಬದವರ ಒಂದಿಷ್ಟು ವಿಶ್ವಾಸ ತಕೊಳ್ಳಿ, ಗುರು ಹಿರಿಯರ ಮಾತುಗಳನ್ನು ತಕೊಳ್ಳಿ, ನಿಮಗೆ ಫಲಗಳನ್ನು ನೋಡುವಂಥದ್ದು. ತದನಂತರದಲ್ಲಿ ಸಂಧ್ಯಾ ಭಾಗದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆ. ನಿಮ್ಮ ತಪ್ಪಿಲ್ಲದೆ ಇದ್ರೂ ಸಹ ನಿಮಗೆ ತಪ್ಪಾಗಿರುವಂಥದ್ದಾಗಿರುತ್ತೆ. ಎಚ್ಚರಿಕೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದರ್ಶನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಪೂರ್ವಾರ್ಜಿತ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಒಂದಿಷ್ಟು ಲಾಭಗಳು ಬರುವಂಥದ್ದು.
ಪಿತ್ರಾರ್ಜಿತ ಆಸ್ತಿ ನೀವು ಅನ್ಕೊಂಡೇ ಇರಲ್ಲ, ಅದು ನಿಮಗೆ ಬಂದು ಕೈ ಸೇರುವಂಥದ್ದು. ಯಾವತ್ತೋ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಅದು ನಿಮಗೆ ತುಂಬಾ ದ್ವಿಗುಣ ಲಾಭದಲ್ಲಿ ಬಂದು ಸೇರುವಂಥದ್ದು. ಜೊತೆಗೆ ನೀವು ಅನ್ಕೊಂಡೇ ಇರಲ್ಲ, ತುಂಬಾ ಅನಿರೀಕ್ಷಿತ ಆದಾಯ ಮೂಲಗಳು ನೋಡುವಂಥದ್ದಾಗಿರುತ್ತೆ. ಜೊತೆಗೆ ನಿಮ್ಮನ್ನ ಕರ್ಕೊಂಡು ಬಂದು ನಿಮಗೆ ಗೌರವ, ವಿಶೇಷ ಗೌರವಗಳು ಸಿಗುವಂಥದ್ದು, ಸಮಾಜದಲ್ಲಿ ಒಳಿತನ ಮಾಡಿರುವಂತಹ ಒಂದಿಷ್ಟು ಸನ್ಮಾನ, ಗೌರವ, ಪದವಿ, ಪುರಸ್ಕಾರಗಳು ದೊರೆಯುವಂಥದ್ದಾಗಿರುತ್ತೆ ಧನುಸು ರಾಶಿಯವರಿಗೆ. ಆದ್ರೆ ನೀವು ಅದ್ರ ಬಗ್ಗೆ ಪೂರ್ಣ ಮಾಹಿತಿನ ತಕೊಂಡು ಮಾತಾಡೋದು ಒಳಿತು. ಯಾಕೆ ಧನುಸು ರಾಶಿಯವರಿಗೆ ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ತೀವಿ ಅನ್ನೋದಕ್ಕಿಂತ ಮಾತಾಡಿರೋದ್ರ ಮೇಲೆ ನೀವು ಒಂದಿಷ್ಟು ಗೌರವ ಸಂಪಾದನೆ ಮಾಡೋ ಸಂದರ್ಭಗಳು ಬಂದ್ಬಿಡುತ್ತೆ. ಅನಿರೀಕ್ಷಿತ, ನೀವು ಅನ್ಕೊಂಡೇ ಇರೋದಿಲ್ಲ. ಹಾಗಾಗಿ ಕುಟುಂಬದಲ್ಲಿ ಧನುಸ್ಸು ರಾಶಿಯವರಿಗೆ ಪೀಠೋಪಕರಣಗಳು ತಗೊಳ್ಳುವಂಥದ್ದು, ನೂತನ ವಸ್ತುಗಳನ್ನು ತಗೊಳ್ಳುವಂಥದ್ದು, ಒಡವೆ ಅಲಂಕಾರಿಕ ಬೆಲೆ ಬಾಳುವ ವಸ್ತುಗಳನ್ನು ತಗೊಳ್ಳುವಂಥದ್ದು ವಿಶೇಷ ಪುಣ್ಯಾಹ ದಿನ ಅಂತಾನೆ ಹೇಳುವಂಥದ್ದು. ಧನುಸ್ಸು ರಾಶಿ ಧನುಸ್ಸು ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ನೀಲಿ, ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ವಿಶೇಷವಾಗಿ ಜ್ಞಾನಾರ್ಜನೆ ಅಂತ ಹೇಳುವಂಥದ್ದು. ನಿಮಗೆ ನೀವು ಕಲ್ತಿರೋದಕ್ಕಿಂತ ತುಂಬಾ ಚಿಕ್ಕ ವಯಸ್ಸಿಗೆ ತುಂಬಾ ಜ್ಞಾನಗಳನ್ನ ಪಡೆಯುವಂತ ದಿನವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ವಿಶೇಷ ಫಲಗಳು ಕೊಡುವಂಥದ್ದು, ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಯಾರಿಗೆ ಆಸಕ್ತಿಗಳಿರುತ್ತೆ ಅವ್ರಿಗೆ ವಿಶೇಷ ಫಲಗಳು ಸಿಗುವಂಥದ್ದು, ಜೊತೆಗೆ ವಿಜ್ಞಾನ ಲೋಕದಲ್ಲಿರುವಂತವರಿಗೆ ಗೌರವ ಸ್ಥಾನ ಮಾನ ಸಿಗುವಂಥದ್ದು, ಜೊತೆಗೆ ನಿಮಗೆ ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ, ಧರ್ಮ ಕಾರ್ಯ ಮಾಡುವಂತವರಿಗೆ ಒಂದಿಷ್ಟು ವಿಶೇಷ ಫಲಗಳನ್ನು ಸಿಗುವಂಥದ್ದಾಗಿರುತ್ತೆ. ರೈತಾಪಿ ವರ್ಗದವರಿಗೆ ಮಧ್ಯಮ ಲಾಭ ಅಂತ ಹೇಳುವಂಥದ್ದು. ಆರೋಗ್ಯದ ಕಡೆ ಗಮನ ಇರಲಿ. ರಕ್ತದ ಸಮಸ್ಯೆಗಳಲ್ಲಿ, ಒಂದಿಷ್ಟು ಜೀರ್ಣಕ್ರಿಯೆ ಸಮಸ್ಯೆಗಳಲ್ಲಿ ಎದುರಾಗುವಂಥದ್ದಾಗಿರುತ್ತೆ. ವೈದ್ಯಕೀಯರ ಸಲಹೆ ಅತ್ಯುತ್ತಮ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಸಿರು, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ, ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಅಶ್ವಲೋಟ, ನಾಗಾಲೋಟ ಅಂತ ಹೇಳ್ತೀವಿ. ನಿಮಗೆ ಎಲ್ಲರೂ ತಿಳ್ಕೊಳ್ಳುವಂತ ಆಸಕ್ತಿ ಇರುತ್ತೆ, ಪೂರ್ಣ ಪ್ರಮಾಣ ಇರಲ್ಲ. ಎಲ್ಲ ತಿಳ್ಕೊಬೇಕು ಅಂತ ಇರುತ್ತೆ, ಪೂರ್ಣ ಪ್ರಮಾಣ ಇರಲ್ಲ. ನೀವು ಸ್ವಲ್ಪ ಹೇಳಿದ್ರೆ ನಂಗೆ ಅದು ಪೂರ್ಣ ನಂಗೆ ತಿಳ್ಕೊಂಡಿದ್ದೀನಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಯಾವುದನ್ನು ಸಹ ಯಾವ ವ್ಯಕ್ತಿಗಳ ಜೊತೆ ಆಗಿರ್ಬೋದು, ಅಥವಾ ನಿಮ್ಮಕ್ಕಿಂತ ಹಿರಿಯರ ಜೊತೆ ಆಗಿರ್ಬೋದು, ಅಥವಾ ಅಧಿಕಾರಿಗಳ ಜೊತೆ ಆಗಿರ್ಬೋದು, ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮುಂದೆ ಇರುವಂತಹ ಒಂದು ವಿಶೇಷವಾಗಿ ನಿಮ್ಮ ಬಾಸ್ಗಳ ಜೊತೆ ಆಗಿರ್ಬೋದು, ನಿಮ್ಮ ಸಂಗಡಿಗರ ಜೊತೆ ಆಗಿರ್ಬೋದು, ನಿಮ್ಮ ವರ್ಕರ್ಸ್ಗಳ ಜೊತೆ ಆಗಿರ್ಬೋದು, ಎಚ್ಚರಿಕೆಯಿಂದ ಮಾತಾಡೋದು ಒಳಿತು. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮಾತುಗಳ ಮೇಲೆ ಕೆಲವೊಂದಷ್ಟು ಹಾಸ್ಯಾಸ್ಪದವಾಗುವಂಥದ್ದು ನೀವು, ಹಾಗಾಗಿ ಮಾತಿನ ಮೇಲೆ ಹಿಡಿತಾ ಇರಲಿ. ಕುಂಭರಾಶಿ ಕುಂಭಲಗ್ನದವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದವರಿಗೆ ನಿಮಗೆ ಇರುವಂತಹ ಸಮಸ್ಯೆಗಳು ಏನೇ ಇರಲಿ, ಮನೋವ್ಯಥೆ ಮನೋದುಃಖ, ನೀವು ಒಬ್ಬರೇ ಕೂತಿ ಯೋಚನೆ ಮಾಡೋದು ಒಳಿತಲ್ಲ. ಇದರಿಂದ ಆರೋಗ್ಯ ಹಾಳು, ನಿದ್ರಾಭಂಗ ಹಾಳು, ಊಟಗಳನ್ನು ಬಿಡುವಂತ ಸಂದರ್ಭಗಳು ಬರುತ್ತೆ. ಜೊತೆಗೆ ನಂಬಿಕೆ ಮೇಲೆ ವ್ಯವಹಾರ ಮಾಡಿರೋದ್ರಿಂದ ಕೆಲವೊಂದಷ್ಟು ಮೋಸ ಹೋಗಿರ್ತೀರಿ. ಅದರಿಂದ ನೀವು ಹೊರಬರೋದಕ್ಕೆ ಇದು ಸುಕಾಲ, ಸುಗಮ ಕಾಲ ಅಂತಾನೆ ಹೇಳುವಂಥದ್ದು. ಮೀನರಾಶಿಯವರು ವಿಶೇಷವಾಗಿ ಧನಾತ್ಮಕವಾಗಿರುವಂಥದ್ದು. ನಿಮಗೆ ಮೂಲಧನ ಅಂದ್ರೆ ನಿಮಗೆ ಇರುವಂತಹ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಅಥವಾ ತಂದೆ ತಾಯಿ ಕುಟುಂಬದವರ ಕಡೆಯಿಂದ ನಿಮಗೆ ಸಹಾಯಸ್ತ ಬರುತ್ತೆ, ಸ್ನೇಹಿತರಿಂದ ಸಹಾಯಸ್ತ ಬರುತ್ತೆ, ನಿಮಗೆ ಕುಟುಂಬದ ಮಕ್ಕಳಿಂದ ಒಂದಿಷ್ಟು ಸಂತೋಷ ಸಿಗುವಂಥದ್ದು. ಜೊತೆಗೆ ಬೀದಿ ಬರಿ ವ್ಯಾಪಾರಿಗಳು, ರೈತಾಪಿ ವರ್ಗದವರಿಗೆ ದ್ವಿಗುಣ ಲಾಭ ಅಂತಲೇ ಹೇಳುವಂಥದ್ದು. ಯಾವುದಕ್ಕೂ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಮೀನರಾಶಿಯವರು. ಆದ್ರೆ ಕಳ್ಕೊಂಡಿದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದ್ರಿಂದ ಆರೋಗ್ಯ ಕೆಡುವಂತ ದಿನಮಾನವಾಗಿರುತ್ತೆ, ಎಚ್ಚರಿಕೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.